ನಮಸ್ಕಾರ ಎಲ್ರಿಗೂ. ಪ್ರತಿ ಸಲ ಆಫೀಸಿಗೆ ಬಂದಾಗ ಎಲ್ಲಿದೆ ಸರ್ ಲಿಥುವೇನಿಯಾ, ಯಾರಾದ್ರೂ ನಮ್ಮ ಟೀಮ್ನ ಕೌನ್ಸಿಲರ್ಸ್ ರೆಫರ್ ಮಾಡಿದಾಗ ಲಿಥುವೇನಿಯಲ್ಲಿ ಸ್ಟಡೀಸ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದಾಗ ಬಹಳಷ್ಟು ಜನ ನಮ್ಮ ಕನ್ನಡದವ್ರಿಗೆ ಅದು ಗೊತ್ತಿಲ್ಲ, ಎಲ್ಲಿದೆ ಲಿಥುವೇನಿಯಾ ಎಲ್ಲಿದೆ ಅಂತ ಕೇಳ್ತೀರಾ. ಸೊ ಅದಕ್ಕೆ ಇವತ್ತೊಂದು ಸ್ವಲ್ಪ ಸಮಯ ಬಿಡುವು ಮಾಡಿಕೊಂಡು ನಾನು ಕೂಡ ಲಿಥುವೇನಿಯಾ ಇರೋದ್ರಿಂದ ನಿಮ್ಗೊಂದು ವಿಲ್ನೆಸ್ ಟೂರ್ ತೋರ್ಸೋಣ ಅಂತ. ಅಂದ್ರೆ ವಿಲ್ನೆಸ್ ಅಂತ ಹೇಳಿದ್ರೆ ಕ್ಯಾಪಿಟಲ್ ಸಿಟಿ ಆಫ್ ಲಿಥುವೇನಿಯಾ. ಅಂದ್ರೆ ಸ್ವಲ್ಪ ನಿಮಗೆ ಪಾಪ್ಯುಲೇಷನ್ ವೈಸ್ ನೋಡಿದಾಗ ನಿಮಗೆ ಲಿಥುವೇನಿಯಾ ಸ್ವಲ್ಪ ಕಮ್ಮಿನೇ ಇದೆ, ಅದು ಬಹಳ ಒಳ್ಳೇದು ಕೂಡ. ಸೊ ಇವತ್ತು ನಮ್ಮ ಸ್ನೇಹಿತರು ಕೂಡ ಸ್ವಲ್ಪ ಫ್ರೀ ಇದ್ರು, ಅವರು ಕೂಡ ಬಿಡುವು ಮಾಡ್ಕೊಂಡಿದ್ದಾರೆ. ಸರಿ ನೋಡೋಣ ಸರ್, ಬನ್ನಿ ಒಂದು ವಿಲ್ನೆಸ್ ಟೂರ್ ಮಾಡೋಣ ಅಂತ. ಬಹಳ ಮುಖ್ಯವಾಗಿ ನಿಮ್ಗೆ ಲಿಥುವೇನಿಯಾ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ ಇದು ಬಾಲ್ಟಿಕ್ ನೇಷನ್ ಬರುತ್ತೆ. ಸೊ ಬಾಲ್ಟಿಕ್ ಯಾಕೆ ಇದನ್ನ ಬಾಲ್ಟಿಕ್ ನೇಷನ್ ಅಂತ ಕರೀತಾರೆ ಅಂತ ಹೇಳಿದ್ರೆ ಬಾಲ್ಟಿಕ್ ಸಿಗೆ ಅಟ್ಯಾಚ್ ಆಗಿದೆ ಇದು. ಸೊ ಇದರಲ್ಲಿ 3 ಕಂಟ್ರಿ ಬರುತ್ತೆ. ಮೊದಲನೇದು ಈಸ್ಟೋನಿಯಾ ಮತ್ತು ಲ್ಯಾಟ್ವಿಯಾ ಮತ್ತು ಲಿಥುವೇನಿಯಾ. ಸೊ ಈ 3 ಕಂಟ್ರಿಗಳನ್ನ ಸೇರಿಸಿ ಬಾಲ್ಟಿಕ್ ಕಂಟ್ರೀಸ್ ಅಂತ ಕರೀತಾರೆ. ಸೊ ಇದು ಎಲ್ಲ ಈ 3 ದೇಶಗಳು ಕೂಡ ಸೀನ ಟಚ್ ಮಾಡುತ್ತೆ. ಬಾಲ್ಟಿಕ್ ಸಿ ಏನಿದೆಯಲ್ಲ ಅದನ್ನ ಟಚ್ ಮಾಡುತ್ತೆ, ಅದಕ್ಕೋಸ್ಕರ ಇದನ್ನ ಬಾಲ್ಟಿಕ್ ನೇಷನ್ ಅಂತ ಕರೀತಾರೆ. ಸೊ ಬೇಸಿಕಲಿ 1991-92 ಅಲ್ಲಿ ಇದಕ್ಕೆ ಇಂಡಿಪೆಂಡೆನ್ಸ್ ಬಂದಿದೆ. ಸೊ ಇದಕ್ಕಿಂತ ಮುಂಚೆ ರಷ್ಯನ್ಸ್ ಇದನ್ನ ಆಳ್ತಾ ಇದ್ರು. ಸೊ 1991 ಇವ್ರಿಗೆ ಸ್ವತಂತ್ರ ಬಂದಿದೆ. ಸೊ ಮೂಲತಃ ಇಲ್ಲಿ ಇರತಕ್ಕಂತಹ ಜನಗಳು ರಷ್ಯನ್ ಕೂಡ ಮಾತಾಡ್ತಾರೆ ಮತ್ತು ಲಿಥುವೇನಿಯನ್ ಕೂಡ ಮಾತಾಡ್ತಾರೆ. ಸೊ ಇನ್ನೂ ಒಂದು ನಿಮಗೆ ಬಹಳ ಆಶ್ಚರ್ಯಕರ ಸಂಗತಿ ಏನು ಅಂತ ಹೇಳಿದ್ರೆ, ನಮ್ಮ ಸಂಸ್ಕೃತ ಇದೆಯಲ್ಲ, ಸಂಸ್ಕೃತ್ಗೆ ಬಹಳ ಹತ್ರವಾಗಿರತಕ್ಕಂತಹ ಭಾಷೆ ಇದು. ಲಾಸ್ಟ್ ಕಸಿನ್ ಆಫ್ ಸಂಸ್ಕೃತ್ ಅಂತ ಕರಿತೀವಿ ಲಿಥುವೇನಿಯಾನ. ಸೊ ಇಲ್ಲಿನ ಜನಗಳ ಹೆಸರುಗಳು ಕೂಡ ತುಂಬಾ ಹೆಸರುಗಳು ನಮ್ಮ ಡೈಲಿ ಲೈಫ್ ಅಲ್ಲಿ ನಾವೇನ್ ಯೂಸ್ ಮಾಡ್ತೀವಲ್ಲ ಅದೇ ತರ ಹೆಸರುಗಳಿದೆ. ಫಾರ್ ಎಕ್ಸಾಂಪಲ್, ನಾನು ಮಂಗಳೂರನ್ನಾಗಿರೋದ್ರಿಂದ ನಮ್ಮಲ್ಲಿ ದೈವ ಅಂತ ಜಾಸ್ತಿ ಯೂಸ್ ಮಾಡ್ತೀವಿ ಹೆಸರನ್ನ. ಸೊ ಇಲ್ಲೂ ಕೂಡ ಸುಮಾರು ಹುಡುಗಿಯರ ಹೆಸರು ದೈವ ಅಂತಿದೆ. ಆಗ್ನೇ ಅಂತ ಕರೀತಾರೆ. ಆಗ್ನೇ ಅಂತ ಹೇಳಿದ್ರೆ ಅಗ್ನಿನ ಇವರು ಆಗ್ನೇ ಅಂತ ಕರೀತಾರೆ. ಮತ್ತು ಇಂದ್ರೆ ಅಂತ ಕರೀತಾರೆ, ಇಂದ್ರ ದೇವತೆನ ಇವರು ಇಂದ್ರೆ ಅಂತ ಕರೀತಾರೆ. ತುಂಬಾ ಜನ ಕ್ರಿಶ್ಚಿಯನ್ ಹೆಸರು ಇಟ್ಕೊಂಡಿದ್ರೆ ಇವರು ಅವರವರ ಹೆಸರುಗಳನ್ನ ಇಟ್ಕೊಳ್ತಾರೆ. ಕ್ರಿಸ್ಟೋಫರ್ ಆಗ್ಲಿ, ಮೈಕಲ್, ಏನೇನಿರುತ್ತೆ ಅದು ಇಟ್ಕೊಳ್ತಾರೆ. ಬಟ್ ಲಿಥುವೇನಿಯನ್ ಹೆಸರು ಏನಾದ್ರು ಇವ್ರು ಇಟ್ರೆ ಅದರಲ್ಲಿ ನೀವು ಬಹಳಷ್ಟು 90% ಹೆಸರುಗಳೇನಿರುತ್ತೆ ಅದೆಲ್ಲವೂ ಕೂಡ ಸಂಸ್ಕೃತ್ ನೇಮ್ಗಳೇ ಇರುತ್ತೆ. ನಮ್ಗೆ ಬಹಳ ಆಶ್ಚರ್ಯ ಆಯ್ತು ಇಲ್ಲಿ ಬಂದಾಗ, ಏನಪ್ಪಾ ಇದು ನಮ್ಗೆ ಗೊತ್ತಿರ್ಲಿಲ್ವಲ್ಲ ಅಂತ. ತುಂಬಾ ಒಳ್ಳೆ ಜನ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಸೊ ಯಾರ ವಿಷಯಕ್ಕೂ ಹೋಗೋದಿಲ್ಲ. ಬಹಳ ರಿಸರ್ವ್ಡ್ ಜನ, ಮತ್ತು ಒಂದ್ಸಲ ಮಾತಾಡಿದ್ರೆ ಬಹಳ ಚೆನ್ನಾಗಿ ಮಾತಾಡ್ತಾರೆ, ಬೆರೀತಾರೆ ಜನಗಳ ಹತ್ರ. ಮತ್ತು ಅವ್ರಿಗೇನಂತ ಹೇಳಿದ್ರೆ ನಮ್ಮಿಂದ ಮತ್ತೊಬ್ರಿಗೆ ಡಿಸ್ಟರ್ಬ್ ಆಗ್ಬಾರ್ದು ಅನ್ನೋ ಒಂದು ಪಾಲಿಸಿ ಯೂಸ್ ಮಾಡ್ತಾರೆ ಇವರು. ಸೊ ಎಲ್ಲ ಹೋಗ್ತಾ ಇದೀವಿ ಅಭಿ ಇವಾಗ ಏರ್ಪೋರ್ಟ್ ಹೋಗೋಣ. ಏರ್ಪೋರ್ಟ್ ಕಡೆ ಹೋಗ್ತಾ ಇದೀವಿ. ಸೊ ಏರ್ಪೋರ್ಟ್ ತೋರಿಸಿ ಅಲ್ಲಿಂದ ಮತ್ತು ಬೇರೆ ಬೇರೆ ಯೂನಿವರ್ಸಿಟಿಗಳು ಮತ್ತು ಟೌನ್ ಕೂಡ ತೋರಿಸ್ತೀನಿ. ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಇರ್ತಕ್ಕಂತಹ ಕೋರ್ಸ್ಗಳಾಗ್ಲಿ ಮತ್ತಲ್ಲಿ ಅಕ್ಸೆಪ್ಟೆನ್ಸ್ ರೇಟ್ ಆಗ್ಲಿ, ಮತ್ತು ಇಲ್ಲಿ ಯಾರು ಬರಬೇಕು ಯಾರು ಬರಬಾರ್ದು, ಮತ್ತೆ ಇಲ್ಲಿ ಬರೋದ್ರಿಂದ ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ಏನು, ಪ್ರತಿಯೊಂದು ಕೂಡ ಮುಕ್ತವಾಗಿ ಇವತ್ತು ಮಾತಾಡೋಣ. ಮತ್ತು ಇಲ್ಲಿ ನಿಮ್ಗೆ ಕಾರ್ ಇದೆಯಲ್ಲ, ಬಹಳ ಜನ ಕೇಳ್ತಾರೆ ಸರ್ ರೈಟ್ ಹ್ಯಾಂಡ್ ಡ್ರೈವಾ ಲೆಫ್ಟ್ ಹ್ಯಾಂಡ್ ಡ್ರೈವಾ ಅಂತ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಡ್ರೈವ್ ಇರುತ್ತೆ. ಸೊ ಇಂಡಿಯಾದಲ್ಲಿ ಈಗ ನಾನು ಕೂತಿರೋ ಜಾಗ ಬಂದು ಇಂಡಿಯಾಲ್ ಸ್ಟೇರಿಂಗ್ ಇರ್ತಾ ಇತ್ತು. ಈಗ ಇವರು ಅಭಿ ಅಂತ, ಇವರು ಕೂಡ ಬ್ಯಾಚುಲರ್ಸ್ ಓದ್ತಾ ಇದ್ದಾರೆ, ನಮ್ಮ ಕನ್ನಡದ ವಿದ್ಯಾರ್ಥಿನೇ. ಬ್ಯಾಚುಲರ್ಸ್ ಮಾಡ್ಕೊಂಡೇನೆ ಅವರು ಇಲ್ಲಿ ಸೈಬರ್ ಕೇರ್ ಅನ್ನೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಬಿಟ್ರೆ ಬಿಡುವಾದಾಗ ಬೋಲ್ಟ್ ವೋಲ್ಟ್ ಕೂಡ ಮಾಡ್ತಾರೆ. ಏನಿದು ಬೋಲ್ಟ್ ವೋಲ್ಟ್ ಅಂತ ಹೇಳಿದ್ರೆ, ನಿಮಗೆ ನಮ್ಮ ಇಂಡಿಯಾದಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಅಂತ ಬರುತ್ತಲ್ಲ, ಆತರ ಇಲ್ಲಿ ಬೋಲ್ಟ್ ವೋಲ್ಟ್ ಅಂತ ತುಂಬಾ ಜನ ನಮ್ಮ ವಿದ್ಯಾರ್ಥಿಗಳು ಮಾಡ್ತಾರೆ. ಮತ್ತು ಬಹಳಷ್ಟು ಜನ ಅಲ್ಲಿ ಸೈಕಲ್ ಅಲ್ಲಿ ಅಥವಾ ಬೈಕ್ ಅಲ್ಲಿ ನಾವು ಫುಡ್ ಡೆಲಿವರಿ ಮಾಡ್ತೀವಿ ನಮ್ಮ ಬೆಂಗಳೂರಲ್ಲಿ. ಬಟ್ ಇಲ್ಲಿ ಪ್ರತಿಯೊಬ್ಬರು ಕೂಡ ಕಾರ್ ಯೂಸ್ ಮಾಡ್ತಾರೆ. ಯಾಕೆ ಕಾರ್ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಚಳಿಗಾಲದಲ್ಲಿ ಅಷ್ಟೊಂದು ಈಸಿ ಆಗಲ್ಲ ಬೈಕ್ ಅಲ್ಲೆಲ್ಲ ಓಡ್ಸಕ್ಕೆ. ಮತ್ತೆ ಇನ್ಫ್ಯಾಕ್ಟ್ ಇಲ್ಲಿ ಬೈಕ್ಗಳು ಕಮ್ಮಿ, ಬಹಳ ಕಮ್ಮಿ. ಈಗ ಸಮ್ಮರ್ ಅಲ್ಲಿ ತೆಗಿತಾರೆ, ಈಗ ಸಮ್ಮರ್ ಏನ್ ಬಂತು. ಬಟ್ ಸಮ್ಮರ್ ಟೈಮ್ ಅಲ್ಲಿ ಬೈಕ್ಗಳೆಲ್ಲ ಸೂಪರ್ ಬೈಕ್ ಇರುತ್ತೆ, ಬಹಳ ಕಮ್ಮಿ. ಪ್ರತಿ 100 ಕಾರ್ ಒಂದು ಬೈಕ್ ಇರುತ್ತೆ ಅಷ್ಟೇ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಹಳ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ.
ಮತ್ತೆ ಏನ್ ಬೋಲ್ಟ್ ಮಾಡ್ತಾರಲ್ಲ ಅದರಲ್ಲೇ ಅವರ ಏನು ಅಕೊಮಡೇಷನ್ ಆಗ್ಲಿ ಫುಡ್ ಆಗ್ಲಿ ಇದೆಲ್ಲದಕ್ಕೂ ಅವರು ಖರ್ಚಿಗೆ ಆಗುತ್ತೆ. ಮತ್ತು ಈ ಸೈಬರ್ ಕೇರ್ ಸಂಸ್ಥೆ ಏನಿದೆ ಇದು ಹೇಳದ್ನಲ್ಲ, ಇದು ಕಾಲ್ ಸೆಂಟರ್. ನೈಟ್ ಶಿಫ್ಟ್ ಇರುತ್ತೆ ಮತ್ತು ಡೇ ಶಿಫ್ಟ್ಗಳು ಇರುತ್ತವೆ. ಅಭಿ ಯಾವ್ದು ಶಿಫ್ಟ್ ಮಾಡ್ತಿರೋದು ಅಭಿ ನೀನು? ನೈಟ್ ಅಲ್ಲ, ನೈಟ್ ಶಿಫ್ಟ್ ಮಾಡ್ತಿರೋದು. ನೈಟ್ ಶಿಫ್ಟ್ ಮಾಡ್ತಿರೋದ್ರಿಂದ ನಿಮ್ಗೊಂದು 1200 ವರೆಗೂ ಬರುತ್ತಾ? ಎಷ್ಟು ಅಪ್ರಾಕ್ಸಿಮೇಟ್ಲಿ ಒಂದು 1200 euros ವರೆಗೂ ಬರುತ್ತೆ. 1200 ಅಂದ್ರೆ ನಿಮ್ಗೆ ಹತ್ತತ್ರ 1,10,000 ನಮ್ಮ ಇಂಡಿಯನ್ ಕರೆನ್ಸಿಲಿ. ಮತ್ತೆ ಇಲ್ಲಿ ತಿಂಗಳಿಗೆ ಒಂದು 30-35 ಸಾವಿರ ರೂಪಾಯಿ ಇದ್ರು ನಿಮ್ದು ಊಟ ಬಟ್ಟೆ ಅಕೊಮಡೇಷನ್ ಖರ್ಚೆಲ್ಲ ಮುಗಿದೋಗುತ್ತೆ. ಅಂದ್ರೆ ಶೇರಿಂಗ್ ಅಲ್ಲಿ ಇದ್ರೆ. ಇಲ್ಲ ಫ್ಯಾಮಿಲಿ ಜೊತೆ ಬರ್ತೀರಾ ಅಂತ ಹೇಳಿದ್ರೆ ಒಂದು ಮನೆ ಮಾಡ್ಕೊಂಡ್ರೆ ಒಂದು 500 euros ಸಿಗುತ್ತೆ. ಅಂದ್ರೆ ಡಿಪೆಂಡ್ಸ್ ಆನ್ ಏರಿಯಾ. ಇವ್ರು ಇರೋದು ನಮ್ಮ ವಿದ್ಯಾರ್ಥಿಗಳೆಲ್ಲ ಟೌನ್ ಅಲ್ಲೇ ಇರೋದ್ರಿಂದ 1000 euros ಪೇ ಮಾಡ್ತಾರೆ. ಒಂದು 5-6 ಜನ ಶೇರ್ ಮಾಡ್ಕೊಳ್ತಾರೆ. ಒಂದು 200 euro ವರೆಗೂ ಬರುತ್ತೆ ತಲೆಗೆ. ಅದೇ ಏನೇ ಮಾಡಿದ್ರು ಕೂಡ ನಿಮ್ಗೆ ಅಷ್ಟು ಬರುತ್ತೆ. ಬಟ್ ಬಹಳ ಕಮ್ಮಿ. ಈಗ ನೀವು ಬೇರೆ ಬೇರೆ ದೇಶಗಳಿಗೆ ಹೋದಾಗ UK ಆಗ್ಲಿ ಕೆನಡಾ ಆಗ್ಲಿ, ಈಗ ಪ್ರಸ್ತುತ ಪರಿಸ್ಥಿತಿ ಗೊತ್ತಿದೆ ನಿಮ್ಗೆ ಅಲ್ಲಿ ಏನಾಗ್ತಾ ಇದೆ ಅಂತ. ನಮ್ಮ ವಿದ್ಯಾರ್ಥಿಗಳು ಚೆನ್ನಾಗಿ ಖುಷಿಯಾಗಿದ್ದಾರೆ ಇಲ್ಲಿ. ಬಟ್ ಎಲ್ಲಾ ವರ್ಗದವರಿಗೂ ಇಲ್ಲಿ ಕೆಲಸ ಸಿಗಲ್ಲ, ಅದೊಂದಿದೆ. ಎಲ್ಲಾ ವರ್ಗದವ್ರಿಗೂ ಸಿಗೋದಿಲ್ಲ. ಫಿನಾನ್ಸ್ಗೆ ಬಹಳ ಚೆನ್ನಾಗಿದೆ, IT ಬಹಳ ಚೆನ್ನಾಗಿದೆ, ಲಾಜಿಸ್ಟಿಕ್ಸ್ ಚೆನ್ನಾಗಿದೆ. ಸ್ವಲ್ಪ ಭಾಷೆ ಕಲಿಬೇಕಾಗತ್ತೆ, ಬಟ್ ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ, ಇದೊಂದೇ ಕಂಟ್ರಿ ನಿಮಗೆ ಡಿಪೆಂಡೆಂಟ್ ವೀಸಾ ಕೊಡ್ತಕ್ಕಂಥದ್ದು. ಅಂದ್ರೆ ಯಾಕೆ ಡಿಪೆಂಡೆಂಟ್ ವೀಸಾ ಅಂತ ಹೇಳಿದ್ರೆ, ಇನ್ಕ್ಲೂಡಿಂಗ್ ನಿಮ್ಮ ತಂದೆ ತಾಯಿ ಕೊಡ್ತಕ್ಕಂಥದ್ದು ಇದೊಂದೇ ದೇಶ. ಮತ್ತು ಮಕ್ಳಿಗೆ ಕೊಡ್ತಾರೆ, ಪೇರೆಂಟ್ಸ್ ಕೂಡ ನೀವು ಇಲ್ಲಿ ಬರ್ಬೋದು, ಕರ್ಕೊಂಡ್ ಬರ್ಬೋದು ಅವ್ರನ್ನ. ಇನ್ ಕೇಸ್ ಏನಾದ್ರು ಯಾರೋ ಒಬ್ರು ಇಲ್ಲ ಸರ್ ನಮ್ಮ ಸಿಂಗಲ್ ಪೇರೆಂಟ್, ತಂದೆ ತಾಯಿ ಅಥವಾ ಮನೇಲಿ ಒಬ್ಬರೇ ಇರ್ತಾರೆ, ನಾನು ಕರ್ಕೊಂಡ್ ಬರ್ತೀನಿ ಅವ್ರನ್ನ ಅಂತ ಹೇಳಿದ್ರೆ ಕರ್ಕೊಂಡ್ ಬರ್ಬೋದು. ಬಟ್ ಅದೇ ಮಾಸ್ಟರ್ ಸ್ಟಡೀಸ್ ಮಾಡ್ತಾ ಮಾತ್ರ ಕರ್ಕೊಂಡ್ ಬರ್ಬೋದು. ಬ್ಯಾಚುಲರ್ ಸ್ಟೂಡೆಂಟ್ಸ್ಗಳು ಡಿಪೆಂಡೆಂಟ್ಸ್ಗೆ ಕರ್ಕೊಂಡ್ ಬರೋಂಗಿಲ್ಲ. ಬಟ್ ಬ್ಯಾಚುಲರ್ ಸ್ಟೂಡೆಂಟ್ಸ್ ಕೂಡ ಇಲ್ಲಿ ಫುಲ್ ಟೈಮ್ ಜಾಬ್ ಮಾಡ್ಬೋದು ಲೀಗಲ್ ಆಗಿ. ನೋಡಿ, ಪ್ರಪಂಚದ ಯಾವುದೇ ಬೇರೆ ಬೇರೆ ದೇಶಗಳಿಗೆ ನಮ್ಮ ವಿದ್ಯಾರ್ಥಿಗಳನ್ನು ನಾವು ಕಳಿಸ್ತಾ ಇದೀವಿ ಕಳೆದ 8-9 ವರ್ಷದಿಂದ. ಇದೊಂದೇ ಕಂಟ್ರಿ ನಿಮಗೆ ಬ್ಯಾಚುಲರ್ ಸ್ಟೂಡೆಂಟ್ಸ್ ಕೂಡ ಲೀಗಲ್ ಆಗಿ ಫುಲ್ ಟೈಮ್ ಜಾಬ್ ಮಾಡ್ತಕ್ಕಂಥದ್ದು, ಮತ್ತು ಮಾಸ್ಟರ್ ಸ್ಟೂಡೆಂಟ್ಸ್ ಕೂಡ ಲೀಗಲ್ ಆಗಿ ಫುಲ್ ಟೈಮ್ ಜಾಬ್ ಮಾಡಬಹುದು. ಇದು ಕ್ರೈಮ್ ರೇಟ್ ಬಹಳ ಕಮ್ಮಿ ಇದೆ. ಜನ ಪ್ರತಿಯೊಬ್ಬರನ್ನು ಗೌರವಿಸ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಗ್ರೋಸರಿ ವಿಚಾರಕ್ಕೆ ಬಂದಾಗ ನೋಡೋಣ, ಪ್ರಯತ್ನ ಮಾಡೋಣ. ನಿಮಗೊಂದು ಯಾವ್ದಾದ್ರು ಸೂಪರ್ ಮಾರ್ಕೆಟ್ ಕರ್ಕೊಂಡು ಹೋಗ್ತೀವಿ. ಗ್ರೋಸರೀಸ್ ಕೂಡ ನಿಮಗೆ ಪ್ರತಿಯೊಂದು ದೇಶದಲ್ಲೂ ಕೂಡ ಅಲ್ಲಲ್ಲಿ ಏನ್ ದುಡಿತೀವೋ ಅದಕ್ಕೆ ತಕ್ಕನಾಗೆ ಇರುತ್ತೆ. ಇಲ್ಲಿ ನಾನ್ ವೆಜಿಟೇರಿಯನ್ಸ್ ಏನಾದ್ರು ನೀವು ಆಗಿದ್ರೆ ಇಂಡಿಯಾದಲ್ಲಿ ಏನ್ ರೇಟ್ ಇದೆಯೋ ಅಷ್ಟೇ ಇದೆ. ಬಟ್ ಇಲ್ಲಿ ಅದು ಇಲ್ಲಿನ ನೀವು ಸ್ಯಾಲರಿ ಏನ್ ಸಂಪಾದಿಸ್ತೀರೋ ಅದಕ್ಕೆ ಇದು ಕಮ್ಮಿನೇ ಆಗಿರುತ್ತೆ. ವೆಜಿಟೇಬಲ್ಸ್ಗಳು ಚೆನ್ನಾಗಿ ಸಿಗುತ್ತೆ ನಿಮಗೆ, ಬಟ್ ತುಂಬಾ ನಮ್ಮ ಇಂಡಿಯಾದಲ್ಲಿ ಸಿಗೋಷ್ಟು ವೆರೈಟಿ ಆಫ್ ವೆಜಿಟೇಬಲ್ಸ್ ನಿಮ್ಗೆ ಇಲ್ಲಿ ಸಿಗೋದಿಲ್ಲ. ಈಸಿಯಾಗಿ ಸಿಗೋದಂತ ಹೇಳಿದ್ರೆ ನಿಮ್ಗೆ ಕ್ಯಾರೆಟ್ ಸಿಗುತ್ತೆ, ಆಲೂಗಡ್ಡೆ ಯಾಕಂದ್ರೆ ಇವರು ತಿನ್ನೋದೇ ಆಲೂಗಡ್ಡೆ ಜಾಸ್ತಿ. ಬದನೆಕಾಯಿ ಸಿಗುತ್ತೆ, ಬೇರೆ ಬೇರೆ ಕೆಲವೊಂದು ಪದಾರ್ಥಗಳು ಸಿಗ್ತಾವ ನಿಮ್ಗೆ ಇಲ್ಲಿ. ಸೊ ಏರ್ಪೋರ್ಟ್ ಕಡೆ ಓಡ್ತಾ ಇದೀವಿ. ರಸ್ತೆಗಳು ಕೂಡ ಬಹಳ ಕ್ಲೀನ್ ಆಗಿರ್ತವೆ. ಆನ್ ಅನ್ ಆವರೇಜ್ ನಿಮಗೆ ಯಾವುದೇ ಒಬ್ಬ ವಿದ್ಯಾರ್ಥಿ ಬ್ಯಾಚುಲರ್ಸ್ ಆಗ್ಲಿ ಮಾಸ್ಟರ್ಸ್ ಆಗ್ಲಿ ಮಿನಿಮಮ್ ಅಂತ ಹೇಳಿದ್ರೆ ಒಂದು ಕಷ್ಟಪಟ್ಟು ದುಡಿದ್ರೆ 1000 euros ಆದ್ರೂ ಬಂದೇ ಬರುತ್ತೆ. ಇಲ್ಲ ನನಗೆ ಸಾಕಪ್ಪ, ನನಗೆ ಅಕೊಮಡೇಷನ್ಗೆ ಆಗೋಷ್ಟು, ಊಟ ಬಟ್ಟೆಗೆ ಆಗೋಷ್ಟು ನಾನು ನೋಡ್ಕೊಳ್ತೀನಿ, ಮಿಕ್ಕಿದ್ದು ಟೈಮಲ್ಲಿ ಸ್ಟಡೀಸ್ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ನಿಮಗೆ ಪಾರ್ಟ್ ಟೈಮ್ ಜಾಬ್ ಮಾಡಿದ್ರು ನಿಮ್ಗೊಂದು 400-500 euro ಬಂದೇ ಬರುತ್ತೆ. ಆತರ ವಿದ್ಯಾರ್ಥಿಗಳು ತುಂಬಾ ಜನ ಇರ್ತಾರೆ. ಇಲ್ಲ ನಾನು ಫಾರ್ ಎಕ್ಸಾಂಪಲ್ ಈ ಸ್ವಲ್ಪ ಕಷ್ಟ ಇರೋ ಕೋರ್ಸ್ಗಳು ತಗೊಂಡಿರ್ತಾರೆ. ಕಷ್ಟ ಇರೋದಂತ ಹೇಳಿದ್ರೆ ಸ್ವಲ್ಪ ಸಮಯ ಬೇಕಾಗಿರೋ ಕೋರ್ಸ್ಗಳು. ಈಗ ನಮ್ಮ ಕಂಪ್ಯೂಟರ್ ಸೈನ್ಸ್ ಆಗ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ಲಿ, ಬ್ಯಾಚುಲರ್ ಸ್ಟೂಡೆಂಟ್ಸ್ ಯಾರು ಇರ್ತಾರೆ ವಿದ್ಯಾರ್ಥಿಗಳು, ಸ್ವಲ್ಪ ಪಾರ್ಟ್ ಟೈಮ್ ಜಾಬ್ ಮಾಡಕ್ ಇಷ್ಟಪಡ್ತಾರೆ. ಸಾಕು ನನಗೆ ಇದು ಓದೋದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತೀನಿ ಅಂತ. ಬಟ್ ಮಾಸ್ಟರ್ ಸ್ಟೂಡೆಂಟ್ಸ್ ಪ್ರತಿಯೊಬ್ರು ಫುಲ್ ಟೈಮ್ ಜಾಬ್ ಮಾಡ್ತಾರೆ. ಮತ್ತೆ ಹೆಂಗೆ ಸರ್ ಬಂದಿದ ತಕ್ಷಣ ಕೆಲಸ ಸಿಕ್ಬಿಡುತ್ತಾ? ಕೆಲವ್ರಿಗೆ 1 ತಿಂಗಳಲ್ಲಿ ಸಿಗ್ಬೋದು, ಕೆಲವ್ರಿಗೆ 2 ತಿಂಗಳಲ್ಲಿ ಸಿಗ್ಬೋದು. ಬಟ್ ನಿಮ್ಮ ಜೀವನೋಪಾಯಕ್ಕೆ ಇಲ್ಲಿ ಊಟ ಬಟ್ಟೆಗೋಸ್ಕರ ಅಕೊಮಡೇಷನ್ಗೆ ನಿಮ್ಗೆ ಆರಾಮಾಗಿ ಜಾಬ್ ಸಿಗುತ್ತೆ. ಅಂದ್ರೆ ರೆಡಿ ಇರಬೇಕು. ಇಲ್ಲ ನನಗೆ ದೊಡ್ಡ ದೊಡ್ಡ ಪೊಸಿಷನ್ಸ್ ಗಳೇ ಬೇಕು, ನನ್ನ ಕಂಪನಿ ಮ್ಯಾನೇಜರ್ ಮಾಡ್ಬೇಕು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಈಗ ಮೊನ್ನೆ ನಮ್ಮ ಒಬ್ಬ ಸ್ಟೂಡೆಂಟ್ ನಿಖಿಲ್ ಅಂತ, ಅವರು ಒಂದು 2-3 ವರ್ಷ
ಬೆಂಗಳೂರಲ್ಲಿ ಎಕ್ಸ್ಪೀರಿಯನ್ಸ್ ಇತ್ತು ಅವ್ರಿಗೆ ಬಿಸ್ನೆಸ್ ಅನಾಲಿಸ್ಟ್ ಆಗಿ. ಅವ್ರಿಗೆ ಬಂದಿದ್ದು 2 ತಿಂಗಳಲ್ಲೇ ಸಿಕ್ತು ವೆಸ್ಟರ್ನ್ ಯೂನಿಯನ್ ಅಲ್ಲಿ. ಮೊನ್ನೆ ಅವರ ವೈಫ್ನು ಕೂಡ ಕರ್ಸ್ಕೊಂಡ್ರು, ನಾವೇ ಎಲ್ಲ ಅದಕ್ಕೆ ಬೇಕಾದಂತಹ ಪ್ರೊಸೆಸ್ ಎಲ್ಲ ಮಾಡಿಕೊಟ್ವಿ. ಮತ್ತು ಫಿನಾನ್ಸ್ ಕಂಪನಿಗಳಲ್ಲಿ ಈಗಾಗಲೇ ನಮ್ಮ ಮಾಸ್ಟರ್ಸ್ ವಿದ್ಯಾರ್ಥಿಗಳು ಬಹಳ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಸಮಯ ತಗೊಳುತ್ತೆ, ಟ್ಯಾಲೆಂಟ್ ಇದ್ರೆ ಸಿಕ್ಕೇ ಸಿಗುತ್ತೆ. ಪ್ರತಿ 100 ವಿದ್ಯಾರ್ಥಿಗಳಲ್ಲಿ 80 ಜನ ವಿದ್ಯಾರ್ಥಿಗಳು ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು 20 ವಿದ್ಯಾರ್ಥಿಗಳು ಹುಡುಕ್ತಾ ಇರ್ತಾರೆ, ಅಥವಾ ಅವರೇ ಬೇಕು ಅಂತ ಜಾಬ್ ಹುಡುಕ್ತಾರಲ್ಲ, ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾರೆ, ಆ ತರ ಆಗುತ್ತೆ. ಮತ್ತೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಡಿಸ್ಕೌಂಟ್ ಸಿಗುತ್ತೆ. ಇಲ್ಲಿ ಬಂದಿದ ತಕ್ಷಣ ನಿಮ್ಗೆ ಐಸಿ ಕಾರ್ಡ್ ಅಂತ ಒಂದು ಕಾರ್ಡ್ ಬರುತ್ತೆ, ಸ್ಟೂಡೆಂಟ್ ಕಾರ್ಡ್ ಬರುತ್ತೆ. ಅದರಲ್ಲಿ ನಿಮ್ಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಇದೆಯಲ್ಲ, ಅದು ನಿಮ್ಗೆ ಆಲ್ಮೋಸ್ಟ್ ಫ್ರೀ ಅಂತಾನೆ ಅನ್ಕೊಳ್ಳಿ. ಮಂತ್ಲಿ ನಿಮ್ಗೊಂದು €6 ಕೊಟ್ರೆ ಒಂದ್ ತಿಂಗಳು ಪೂರ್ತಿ ನೀವು ಬಸ್ಸಲ್ಲಿ ಓಡಾಡಬಹುದು. ಅದೇ ಬೇರೆ ಸ್ಟೂಡೆಂಟ್ಸ್ ಇಲ್ವಾಗಿದ್ರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದೊಂದು. ಮತ್ತೆ ಬೇರೆ ಬೇರೆ ಕಡೆ ನಿಮಗೆ ಸ್ಟೂಡೆಂಟ್ ಡಿಸ್ಕೌಂಟ್ಗಳು ಬಹಳಷ್ಟು ಸಿಗ್ತವೆ. ಮತ್ತೆ ಇಂಟರ್ನೆಟ್ ಆಗ್ಲಿ, ಅದು ಕೂಡ ತುಂಬಾ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ನೋಡಿ, ನಿಮ್ಗೆ ಇದು ಇಲ್ಲಿ ಇದು ಏರಿಯಾ ಇದೆಯಲ್ಲ, ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮಗೆ ಈ ಐಸಿಕ್ ಕಾರ್ಡ್ ಅಂತ ಏನ್ ಹೇಳದ್ನಲ್ಲ, ಅದನ್ನ ಇಲ್ಲೇ ಮಾಡಿಸೋದು. ಜಿಗ್ಜಾಗ್ ಅಂತಿದೆ. ಐಸಿಕ್ ಕಾರ್ಡ್ ನ ನಿಮ್ಗೆ 2 ತರ ಮಾಡ್ಬೋದು. ಒಂದು ಆನ್ಲೈನ್ ಅಲ್ಲಿ ಕೂಡ ಮಾಡ್ಬೋದು, ಅಥವಾ ಇಲ್ಲಿ ಬಂದು ಮಾಡ್ಬೋದು. ನೀವು ಈ ಕಡೆ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಇದೆಯಲ್ಲ, ಅದೇ ಬಿಲ್ಡಿಂಗ್ ಅಲ್ಲಿ ನಿಮಗೆ ಐಸಿಕ್ ಕಾರ್ಡ್ ಮಾಡ್ಕೊಡ್ತಾರೆ. ಒಂದು 12 ರಿಂದ 13 € ತಗೊಳ್ತಾರೆ ನಿಮಗೆ ಅದು ಕಾರ್ಡ್ ಮಾಡ್ಕೊಡಕ್ಕೆ. ಅದು ಬಂದಿದ ತಕ್ಷಣ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಅದನ್ನ ಮಾಡ್ತಾರೆ, ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ. ಅದು ನೋಡೋಣ, ಏರ್ಪೋರ್ಟ್ ಕಡೆ ಹೋಗ್ತಾ ಇದೀವಿ. ಸುಮ್ಮನೆ ನಿಮ್ಗೊಂದು ನೋಡ್ಸೋಣ ಯಾವ ತರ ಇದೆ ಅಂತ ಒಂದು ರೋಡ್ ತೋರಿಸ್ತಾ ಇದೀನಿ ಅಷ್ಟೇ. ಸ್ವಲ್ಪ ಇದು ಸಿಟಿಯಿಂದ ಈಚೆ ಇದು, ಯಾಕಂದ್ರೆ ಏರ್ಪೋರ್ಟ್ ಕಡೆ ನಾವು ಮುಖ ಮಾಡ್ತಾ ಇದೀವಿ ಇವಾಗ. ಜಾಸ್ತಿ ನಿಮ್ಗೆ ಇಲ್ಲಿ ಟ್ಯಾಕ್ಸಿ ಏನಾದ್ರು ನೀವು ಓಡಿಸ್ಬೇಕಂತ ಹೇಳಿದ್ರೆ ಇಲ್ಲಿ ಲೋಕಲ್ ಲಿಥುವೇನಿಯನ್ ಲೈಸೆನ್ಸ್ ತಗೊಳ್ಳೇಬೇಕಾಗತ್ತೆ. ಇಲ್ಲ ನಾನು ಜಸ್ಟ್ ವೋಲ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಮ ಇಂಡಿಯಾ ಇಂದ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ತಗೊಂಡ್ ಬಂದ್ರು ಸಾಕು ನಿಮಗೆ. ನೋಡಿ, ಇವೆಲ್ಲ ಮನೆಗಳು, ಇದ್ಯಾವುದು ಇದಿಲ್ಲ. ಈ ಕಡೆನು ಎಲ್ಲ ಹಳೆ ನಮ್ಮ ಅಥೆಂಟಿಕ್ ಯುರೋಪಿಯನ್ ಬಿಲ್ಡಿಂಗ್ಸ್ ಇದೆಲ್ಲ. ಇವ್ರೇನಂತ ಹೇಳಿದ್ರೆ ಎರ್ರ ಬಿರ್ರಿ ಬಿಲ್ಡಿಂಗ್ ಗಳನ್ನ ಕಟ್ಟಕ್ಕೆ ಇಷ್ಟಪಡೋದಿಲ್ಲ, ಯಾಕಂದ್ರೆ ಪ್ರಕೃತಿ ನಾಶ ಆಗುತ್ತೆ ಅನ್ನೋದು ಸ್ವಲ್ಪ ಕಾಳಜಿ ಇದೆ ಇವರಲ್ಲಿ. ಈಗ ಯಾವತ್ತೋ ತೀರಾ ಬಿಲ್ಡಿಂಗ್ ಹೊಡೆದಾಕ್ಲೇಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಮಾತ್ರ ಬಿಲ್ಡಿಂಗ್ ಹೊಡಿತಾರೆ ಹೊರತು, ಸುಮ್ಮನೆ ಅದನ್ನ ಬಿಲ್ಡಿಂಗ್ ಹೊಡೆದು ಏನೋ ಒಂದು ದೊಡ್ಡದ ಕಟ್ಟಣ ಆ ತರ ಏನು ಮಾಡೋದಿಕ್ ಹೋಗಲ್ಲ. ನೋಡಿ, ಇವೆಲ್ಲ ಮನೆಗಳು. ಕೆಲವೊಂದು ಕಂಪನಿಗಳು ಕೂಡ ಬರುತ್ತೆ ಆನ್ ದ ವೇ, ನಾನು ಅದು ಕೂಡ ತೋರಿಸ್ತೀನಿ ನಿಮಗೆ. ಅದು ಕೆಲವೊಂದು ಫಿನಾನ್ಸ್ ಕಂಪನಿಗಳು ಬರುತ್ತೆ. ಆಲ್ಟೋಡಮಸ್ ಅಂತ ಒಂದು ಕಂಪನಿ ಇದೆ, ಅದು ಕೂಡ ಇಲ್ಲೇ ಬರುತ್ತೆ, ಈ ಕಡೆನೆ ಬರುತ್ತೆ, ಟುವರ್ಡ್ಸ್ ಏರ್ಪೋರ್ಟ್ ಬರುತ್ತೆ. ಅದು ಕೂಡ ತೋರಿಸ್ತೀನಿ ನಾನು ನಿಮ್ಗೆ. ಮತ್ತೆ ಇಲ್ಲಿ ಗಾಡಿ ಮುಂದೆ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇದು ಆ ನೇಮ್ ಬೋರ್ಡ್ ನೋಡಿ, ನಂಬರ್ ಬೋರ್ಡ್ ನೋಡಿದಾಗ ಅದು ಯುರೋಪಿಯನ್ ಶೆಂಜನ್ ಝೋನ್ ಸಿಂಬಲ್ ಮೇಲೆ ಕೆಳಗಡೆ LT ಅಂತ ಬರೀತಾರೆ, ಅಂದ್ರೆ ಲಿಥುವೇನಿಯಾ ಅಂತ. ಇದು ಎಂಟೈರ್ ಯುರೋಪ್ ಅಲ್ಲಿ ನಿಮ್ಗೆ ಹಂಗೆ ಸಿಗುತ್ತೆ, ಬಟ್ ಕೆಳಗಡೆ LT ಬರೀತಾರೆ. ಅವ್ರವ್ರ ದೇಶದ ಸಿಂಬಲ್ ಹಾಕೊಂಡು ಬರ್ತಾ ಇರ್ತಾರೆ. ಸದ್ಯಕ್ಕೆ ಬಿಸಿಲಿದೆ ಇವತ್ತು. ನಿನ್ನೆ ಮೊನ್ನೆ ಸ್ವಲ್ಪ ಸ್ನೋ ಬೀಳ್ತಾ ಇತ್ತು. ಸ್ವಲ್ಪ ಬಿಸಿಲಿರೋದ್ರಿಂದ ನಾವು ಡಿಸೈಡ್ ಮಾಡಿದ್ರಿ ಇವತ್ತೇ ಮಾಡೋಣ. ಇನ್ನ ಫುಲ್ ಬಿಸಿಲಿರುತ್ತೆ. ಸ್ನೋ ಇದ್ದಾಗ ನಿಮಗೆ ಅಂದ್ರೆ ಬಂದಿದ ತಕ್ಷಣ ಸ್ವಲ್ಪ ಕಷ್ಟ ಆಗ್ಬೋದು, ಒಂದ್ ವಾರ 2 ವಾರ, ಆಮೇಲೆ ಬಾಡಿ ಅಡ್ಜಸ್ಟ್ ಆಗುತ್ತೆ. ತೀರಾ ಕಷ್ಟ ಏನಾಗಲ್ಲ, ಬಾಡಿ ಅಡ್ಜಸ್ಟ್ ಆಗುತ್ತೆ. ನೋಡಿ, ಇಲ್ಲಿ ಕೆಲವೊಂದು ಮಾಲ್ ಇದು, ಅಂದ್ರೆ ನೋಡಿ, ಇದು ಸೈಬರ್ ಕೇರ್ ಅಂತ ಒಂದು ಕಂಪನಿ ಇಲ್ಲೇ ಇರೋದು. ಇಂಡಸ್ಟ್ರಿಯಲ್ ಕಂಪನಿ. ನಾವು ಜಾಸ್ತಿ ಇಳಿದ್ಬಿಟ್ಟು ಎಲ್ಲ ಮಾಡ್ತಾ ಇಲ್ಲ, ತೋರಿಸ್ತಾ ಇದೀವಿ. ನೋಡಿ, ಇದು ಕೂಡ ವಿಂಟೆಡ್ ಅನ್ನೋ ಒಂದು ಕಂಪನಿ. ನೋಡಿ, ಇಲ್ಲಿ ತುಂಬಾ ಕಂಪನಿಗಳಿದೆ. ಅಂದ್ರೆ ಒಂದು ವೇ ಏರ್ಪೋರ್ಟ್ ಹೋಗ್ತಾ ಹೋಗ್ತಾ ಸ್ವಲ್ಪ ಕಂಪನಿಗಳಿದೆ. ಅದು ಬಿಟ್ಟರೆ ಟೌನ್ ಅಲ್ಲಿ ತುಂಬಾ ಕಂಪನಿಗಳಿದೆ, ಅದು ಆಮೇಲೆ ತೋರಿಸ್ತೀವಿ. ನಮ್ಮ ಕರ್ನಾಟಕದಲ್ಲಿ ಲೈಕ್ ಮಾನ್ಯತಾ ಟೆಕ್ ಪಾರ್ಕ್, ಕೈಂಡ್ ಆಫ್ ಹಬ್ ಆಫ್ ಕಂಪನೀಸ್. ಹೌದೌದು, ಅದೇ ನಮ್ಮ ಬೆಂಗಳೂರು ಮಾನ್ಯತಾ ಎಲ್ಲ ಇದೆಯಲ್ಲ, ಆ ತರ ಇದು ಕೂಡ. ಮತ್ತೆ ಇಲ್ಲಿ ಲಾಜಿಸ್ಟಿಕ್ಸ್ ಕಂಪನಿಗಳು ತುಂಬಾ ಇದೆ. ಲಾಜಿಸ್ಟಿಕ್ಸ್ ಕಂಪನಿಗಳ ಹಬ್ ಇದು, ಅಂದ್ರೆ ಟ್ರಾನ್ಸ್ಪೋರ್ಟ್ ಕಂಪನಿಗಳ ಹಬ್ ಇದು. ತುಂಬಾ ಲಾಜಿಸ್ಟಿಕ್ಸ್ ಕಂಪನಿಗಳಿದೆ. ಯಾಕಂದ್ರೆ ಇದು ಬಾಲ್ಟಿಕ್ ನೇಷನ್ ಆಗಿರೋದ್ರಿಂದ
ತುಂಬಾ ಪ್ರಾಡಕ್ಟ್ಸ್ಗಳು ಬೇರೆ ಬೇರೆ ದೇಶಗಳಿಂದ ಇಲ್ಲಿ ಬಂದು ಇಲ್ಲಿಂದ ಯುರೋಪಿಯನ್ ಯೂನಿಯನ್ಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದಕ್ಕೋಸ್ಕರ ಇವ್ರದ್ದು ಮೈನ್ ಬಿಸ್ನೆಸ್ ಇದೆಯಲ್ಲ ಅದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್, ಇಲ್ಲಿ ಲಾಜಿಸ್ಟಿಕ್ಸ್ ಟ್ರಾನ್ಸ್ಪೋರ್ಟ್ ಬಿಟ್ರೆ IT ಫಿನಾನ್ಸ್ ಗೆಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ. ಎಲ್ಲ ನಮ್ಮ ಸ್ನೇಹಿತರು ಸ್ಟೂಡೆಂಟ್ಸ್ ಪ್ರತಿಯೊಬ್ಬರು ಕೂಡ IT ಫಿನಾನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಮೆಕ್ಯಾನಿಕಲ್ ಕೂಡ ಚೆನ್ನಾಗಿದೆ. ಮೆಕ್ಯಾನಿಕಲ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಕೆಲವೊಮ್ಮೆ ಈ ಜರ್ಮನಿ ನಿಮ್ಗೆ ಗೊತ್ತಿರೋ ತರ ಪಬ್ಲಿಕ್ ಯೂನಿವರ್ಸಿಟಿಗಳಲ್ಲಿ ರಿಕ್ವೈರ್ಮೆಂಟ್ ತುಂಬಾ ಇದೆ. ಮಿನಿಮಮ್ ಅಂದ್ರೂ 8.59 CGPA ಬೇಕು, ಜರ್ಮನ್ ಲ್ಯಾಂಗ್ವೇಜ್ ಬೇಕು, IELTS ಎಲ್ಲ ತಗೊಳ್ಬೇಕು. ಇಲ್ಲೇ ನಮ್ಮ ಒಬ್ಬ ವಿದ್ಯಾರ್ಥಿ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಹರ್ಷ ಅಂತ 7.6 CGPA ಇತ್ತು ಒಂದು. ಜರ್ಮನಿಗೆ ಪಬ್ಲಿಕ್ ಯೂನಿವರ್ಸಿಟಿಗೆ ಟ್ರೈ ಮಾಡಿ ಎಲ್ಲ ಆಗಿಲ್ಲ. ಯಾಕಂದ್ರೆ ಮುಂಚೆನೆ ಗೊತ್ತಿತ್ತು ನಮ್ಗೆ ಆಗಲ್ಲ ಅಂತ, ಬಟ್ ಒಂದು ಪ್ರಯತ್ನ ಮಾಡಿದ್ರಿ ನಾವು ಸ್ಟೂಡೆಂಟ್ಸ್ ಸೇರಿ. ಬಟ್ ಅಲ್ಲಿ ಆಗದಿದ್ದಕ್ಕೆ ನಾವು ಲಿಥುವೇನಿಯಾಗೆ ರೆಫರ್ ಮಾಡಿ ಮತ್ತೆ ಇಲ್ಲಿ ಕರ್ಕೊಂಡು, ಇಲ್ಲಿ ನಿಮ್ಗೆ ಈಗಾಗಲೇ ಅವನು ಫುಲ್ ಟೈಮ್ ಜಾಬ್ ಮಾಡ್ಕೊಂಡು ಒಂದು ಡಿಸೈನಿಂಗ್ ಕಂಪ್ನಿಯಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದಾನೆ, ಫುಲ್ ಟೈಮ್ ಜಾಬ್ ಮಾಡ್ತಾ ಇದ್ದಾನೆ. ಮತ್ತೆ ಇಲ್ಲಿಂದ ಈಗಾಗಲೇ ಆಲ್ಮೋಸ್ಟ್ ಅವ್ನು ಸ್ಟಡೀಸ್ ಮುಗಿದೋಗುತ್ತೆ. ಸೊ ಇಲ್ಲಿಂದ ಅವನು ಇದಕ್ಕೆ ಹೋಗ್ತಾನೆ,